ನಲ್ಲ ವ್ಯಾಪಾರ ಮಾಡ್ತಾ ಇದೆ ಸರ್. ನಮ್ಗೆ ಅಂಗಡಿ ಬಿಟ್ಟ ಇಲ್ಲ. ನಾವು ವಯಸ್ಸಾಗಿರೋರು, ನಾವು ಎಲ್ಲಿ ಹೋಗೋದು ಸರ್? ನಮ್ಗೆ ಹೆಲ್ಪ್ ಮಾಡ್ರಿ ಸ್ವಲ್ಪ. ನಾವು ಬಡವರು, ಸೌಕರ್ಯ ಇಲ್ಲ. ಏನು ಮಾತಾಡ್ಬೇಕು? ಅಲ್ಲಮ್ಮ, ಈಗ ಇದು ಇಷ್ಟೆಲ್ಲ ಫುಟ್ಪಾತ್ ಅಂದ್ರೆ ನೀವು ರೋಡ್ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀರಾ. ಫುಟ್ಪಾತ್ ಅಲ್ಲ, ನೀವು ರೋಡ್ ಮೇಲೆ ಅವರ್ಸ್ಕೊಂಡಿದ್ದೀರಾ. ಇದು ತಪ್ಪಿದು. ಯಾಕಂದ್ರೆ ಜನಗಳು ಓಡಾಡಕ್ಕೆ ತೊಂದರೆ ಆಗುತ್ತೆ, ವೆಹಿಕಲ್ಗಳು ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ ಅಲ್ವಾ? ಹಂಗಾಗಿ ಫೈನ್ ಹಾಕಿದ್ರೆ ಏನ್ ಮಾಡ್ತೀರಾ? ಫೈನ್ ದಂಡ ಹಾಕ್ತಾರೆ. ಆವಾಗಂದ್ರೆ ನಾವು ಇಲ್ಲೇನೆ ವ್ಯಾಪಾರ ಮಾಡ್ತಾ ಇದೀವಿ. ನಾವು ಎಲ್ಲಿ ಹೋಗೋದು? ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಿ 20 ವರ್ಷದಿಂದ ನಾವು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ. ಮತ್ತೆ ಇವಾಗ ಏನಾದ್ರು ನಿಮ್ಗೆ ಅವಕಾಶ, ಬೇರೆ ಕಡೆ ಅವಕಾಶ ಮಾಡ್ಕೊಟ್ರೆ ಅಲ್ಲಿ ಹೋಗಿ ವ್ಯಾಪಾರ ಮಾಡಕ್ಕೆ ಅಲ್ಲಿಗೆ ಆಗೋದಲ್ಲ ಸಮ್ಮ. ಯಾಕೆ? ಇಲ್ಲಿ ಇಲ್ಲಿ ಮಾಡ್ತಾರೆ, ಜನ ಬರ್ತಾರೆ, ಓಡಾಡ್ತಾರೆ. ಅಷ್ಟು ದೂರ ಯಾರು ಬರ್ತಾರೆ? ಅಲ್ಲಿ ಯಾರು ಬರಲ್ಲ. ಅಯ್ಯೋ, ನೀವು ತರಕಾರಿ ಅಂತ ಅಲ್ಲಿ ಹಾಕ್ತಾರೆ, ಅಲ್ಲಿ ಬಂದು ತಗೊಂಡೇ ಅಲ್ವಾ? ನೋಡಿ, ವೆಹಿಕಲ್ಗಳಿಗೆ ನೋಡಿ ಎಲ್ಲ ಪಾರ್ಕ್ ಮಾಡಿದ್ದಾರೆ, ಜಾಗಗಳು ಅವಕಾಶ ಮಾಡ್ಕೊಡ್ತಿಲ್ಲ, ಓಡಾಡಕ್ಕೆಲ್ಲ ತುಂಬಾ ತೊಂದರೆ ಆಗ್ತದೆ ಅಂದಾಗ ನೀವು ಜಾಗ ಮಾಡ್ಕೊಡ್ಬೇಕಲ್ವಾ? ಆ ಪಾದಚಾರಿಗಳಿಗಂತ ಮಾಡಿರೋಂಥ ಜಾಗ ಇದು, ಓಡಾಡಕ್ಕಂತ. ಅದನ್ನ ಬಿಟ್ಬಿಟ್ಟು ನೀವೇ ವ್ಯಾಪಾರ ಮಾಡಕ್ಕಂತ ಇಟ್ಕೊಂಡ್ರೆ ಎಷ್ಟು ಮಟ್ಟಿಗೆ ಸರಿ? ನಾವೆಲ್ಲಿ ಹೋಗೋದು ಬಡವರು? ನಮ್ಗೆ ಯಾರಿದ್ರೆ ಮಕ್ಕಳಿಲ್ಲ, ಯಾರಿಲ್ಲ. ನಮ್ಗೆ BP ಇದೆ, ಶುಗರ್ ಇದೆ. ನೋಡಿ, ಇವಾಗ ಮಾತ್ರೆ ತಿಂದಿಲ್ಲ, ಏನಿಲ್ಲ, ತಲೆ ಸಕ್ಕರೆ ಹೊಡಿತದೆ. ನಾವೆಲ್ಲಿ ಇದು ಸಂಪಾದನೆ ಮಾಡಿ 10 ರೂಪಾಯಿ ನಾವು ಮಾತ್ರೆ తీసుకొని ತಿಂತೀವಿ. ಇಲ್ಲಿಂದ ಹೊಸ ರೋಡ್ಗೆ ಹೋಗ್ತೀವಿ. ಏನು ಮಾಡೋಣ? 150 ರೂಪಾಯಿ ಆಟೋಕ್ಕೆ ದಿಸ್ಸಕ್ಕೆ. ಅದಕ್ಕೇನೆ ಏನಿಲ್ಲ, ಹೆಲ್ಪ್ ಮಾಡ್ರಿ ನೀವೇ. ಇಲ್ಲ, ಯಾರು ಇಲ್ಲ. ನಾವೇ ದುಡಿಯೋದು, ನಾವೇ ತಿನ್ನೋದು. ನಾನು ಹೋಗೋದು 12 ಗಂಟೆಗೆ ಹೋಗ್ತೀನಿ ಮನೆಗೆ. ನಂಬುತ್ತೀರಾ ನೀವು? ಆಟೋಕ್ಕೆ 150 ರೂಪಾಯಿ ಕೊಡ್ತೀನಿ. ರಾತ್ರಿ ಏನು ಮಾಡೋಣ? ನೆನ್ನೆ ತಗೊಂಡು ಬಂದೆ. ಇದೆಲ್ಲ ವ್ಯಾಪಾರನೇ ಆಗಿಲ್ಲ. ಇವತ್ತು ಹೋತಿ ಇದು 2 ತಗೊಂಡು ಬಂದೆ. ಕೆಳಗಡೆನ ಹಾಕಿ ವ್ಯಾಪಾರ ಮಾಡೋದು ಆ ಸೈಡ್ಗೆನೆ. ಇವಾಗ ಅವ್ರ ಗಾಡಿ ಕೊಟ್ಟರು. ಇನ್ನೇನು ಮಾಡೋಣ? ಕೊಡ್ಬೇಕ ಬಡವ್ರೆಲ್ಲ ಎಲ್ಲಿ ಹೋಗೋದು ಜಾಗ? ಜೀವನ ಮಾಡೋರು ಸೌಕರ್ಯ ಮಾಡ್ಕೊಂಡು ತಿನ್ನಕ್ಕೆ ಸೌಕರ್ಯ ಇಲ್ಲ. ನಾವು ಒಟ್ಟು ಎಲ್ಲಸನೆಲ್ಲ ಹಾಕ್ತಿಲ್ವಾ? ಅವ್ರು ಇರುವಾಗ ಚೆನ್ನಾಗಿದೆ. ಇವಾಗ 20 ಸೀಟ್ಗಳು ಕುತ್ಕೊಂಡು ಹಿಂಗೆ ಮಾಡ್ತಾರೆ. ಏನು ಮಾಡೋಣ? ಚೆನ್ನಾಗಿತ್ತು. ಇನ್ನೇನು ನಮಗೆ ಪಿನ್ಷನ್ನು ಬರಲ್ಲಮ್ಮ, ಏನು ಬರಲ್ಲ. ನಾವು ದುಡಿತೀವಿ. ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾವ್ರೆ. ನೀವು ರೋಡ್ಗೆ ಹಾಕೊಂಡ್ಬಿಟ್ಟಿದ್ರಲ್ಲಮ್ಮ. ನಮ್ಗೆ ಜಾಗ ಇಲ್ಲ ಮೇಡಮ್. ಇಲ್ಲಿ ಸ್ವಲ್ಪ ಜಾಗ ಏನೋ ಕೊಟ್ಟರೆ ನಾವು ಅದರಲ್ಲಿ ಮಾಡ್ತಾ ಇದ್ದೀವಿ. ಇವಾಗ ರೋಡ್ಗೆ ಹಾಕೊಂಡ್ಬಿಟ್ಟಿದ್ರಲ್ವಾ? ನಿಮ್ಗೆ ಯಾರು ಬಂದು ಅಧಿಕಾರಿಗಳು ಪ್ರಶ್ನೆ ಮಾಡ್ಲಿಲ್ವಾ? ಎಲ್ಲ ಪ್ರೆಷರ್ ಮಾಡ್ತಾ ಇದ್ದಾರೆ. ನಾವು ಈ ರೋಡ್ ನಂಬ್ಕೊಂಡೆ ಜೀವನ ಮಾಡ್ತಾ ಇದೀವಿ. ನಮ್ಗೆ ಎಲ್ಲಿ ಇಲ್ಲ ಅಲ್ಲ. ಅವಾಗಿಂದ ನಾವು ಒಂದು 20 ವರ್ಷದಿಂದ ಮಾಡ್ತೀವಿ. ಅದೇ 20 ವರ್ಷದಿಂದ ಆಮೇಲೆ ಓಡಾಡೋರ್ಗೆಲ್ಲ ತೊಂದರೆ ಆದ್ರೆ ಈಗ ಅವ್ರಿಗೆ ಗೊತ್ತಲ್ವಾ ರೋಡ್ ಮಾಡಿರೋದು? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರಿಗಂತ ರೋಡ್ ಮಾಡಿರ್ತಾರೆ. ಸೊ ನಾವು ಬಡವರು ಮೇಡಮ್, ಇಲ್ಲಿ ಇರ್ತೀವಲ್ಲ, ನಮ್ಗೆ ಜಾಗ ಸರಿ ಜಾಗ ಇಲ್ಲ ಅಂತಂದ್ರೆ ರೋಡ್ಗೆ ಅವರ್ಸ್ಕೊಳ್ಳೋ ತಪ್ಪಲ್ವಾ? ನಾವು ಸೈಡ್ ಎಲ್ಲ ಹಾಕಿದೆ ಮೇಡಮ್. ಎಲ್ಲೇ ಓಡಾಡಕ್ಕೆ ದಾರಿ ಬಿಟ್ಟಿದ್ದೀವಿ. ಸ್ವಲ್ಪ ಸೈಡ್ ಸ್ವಲ್ಪ ಹಾಕಿದ್ವಿ. ಏನು ಹೇಳ್ತೀರಮ್ಮ ಸರ್ಕಾರಕ್ಕೆ? ನಾವು ಬಡವರು, ರೋಡ್ ನಂಬ್ಕೊಂಡಿದ್ದೀವಿ. ನಮಗೆ ಸ್ವಲ್ಪ ಬಿಟ್ಟರೆ ಚೆನ್ನಾಗಿರುತ್ತೆ. ಇದನ್ನು ರೋಡ್ ನಂಬ್ಕೊಂಡು ನಾವು ಇರ್ತೀವಿ ಮನೇಲಿ. ಎಷ್ಟು ದುಡಿತೀರ ದಿನಕ್ಕೆ? ಏನು ಒಂದು ವ್ಯಾಪಾರ ಹೆಂಗಾಗುತ್ತೆ ಅಷ್ಟೇ. 3 ದಿವಸದಿಂದ ಬಿಟ್ಟಿಲ್ಲ. ಏನು ಎಲ್ಲ ಲಾಸೆ, ಎಲ್ಲ ಹಾಕಿದ್ದೀವಿ. ಇವಾಗ ಅಧಿಕಾರಿಗಳು ಬಂದ್ರೆ ಎಲ್ಲಿ ತಗೊಂಡು ಹೋಗ್ತೀರಾ? ಹಿಂಗೆ ರೋಡ್ ತಳ್ಕೊಂಡು ಹೋಗ್ತೀವಿ ಅಷ್ಟೇ. ಬಂದಿಲ್ವಾ? ಇನ್ನು ಯಾರು ಬಂದು ಕೇಳಿದ್ರು? 2 ದಿವಸದಿಂದ ಹೇಳ್ತಾ ಇದ್ದಾರೆ, ಬರ್ತಾ ಇದ್ರು. ನಾವು ಹಂಗೆ ತಳ್ಕೊಂಡು ಹೋಗ್ತೀವಿ, ಮತ್ತೆ ಬರ್ತೀವಿ ಹಂಗೆ. ವ್ಯಾಪಾರ ಮಾಡಬಾರ್ದು ಅಂತ ನಮಗೆ ಇದೇ ಜೀವನ. ಇದು ಬಿಟ್ಟರೆ ಬೇರೆ ಎದು ಇಲ್ಲ. ಆಯ್ತಾ? ರೋಡ್ ಜಾಗ ಬಿಟ್ಟು ತೊಂದರೆ ಎಲ್ಲ ಮಾಡ್ತೀವಿ. ಇದನ್ನು ಬಿಟ್ಟರೆ ನಮ್ಗೆ ಜೀವನ ಇಲ್ಲ. ನಾವೆಲ್ಲ ಬಡವರು. 40 ವರ್ಷ 30 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ಬಿಟ್ಟರೆ ಬೇರೆ ವ್ಯಾಪಾರ ನಮಗೆ ಕೆಲ್ಸಕ್ಕೆ ಹೋಗೋಕೆ ಆಗಲ್ಲ, ವಯಸ್ಸಾಯ್ತು. ಅದೇ ಇದು ಬಿಟ್ಟರೆ ನಮ್ಗೆ ಏನಿಲ್ಲ. ಸ್ವಲ್ಪ ಏನೋ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ. ದಾರಿ ಕೊಡಬೇಕು, ಪಬ್ಲಿಕ್ಗೆ ದಾರಿ ಕೊಡ್ಬೇಕು, ಹೋಗೋಕೆ ಗಾಡಿ ಹೋಗೋಕೆ ಬಿಟ್ಟು ನಾನು ಅಡ್ಜಸ್ಟ್ ಮಾಡ್ಕೊತೀವಿ. ತಪ್ಪಮ್ಮ, ನಮಗೆ ಇಲ್ಲ. ಇಲ್ಲಿವರೆಗೆ 40 ವರ್ಷ 30 ವರ್ಷ ಆಯ್ತು. ಇಲ್ಲಿವರೆಗೆ ಹಿಂಗೆ ಮಾಡ್ತೀವಿ. ಹೋಗ್ತಾರೆ, ಗಾಡಿ ಹೋಗುತ್ತೆ, ಬಸ್ ಹೋಗುತ್ತೆ, ಎಲ್ಲ ಹೋಗುತ್ತೆ. ಇಲ್ಲ, ಅಷ್ಟು ತೊಂದರೆ ಯಾರು ಕೊಡಲ್ಲ. ಏನಿಲ್ಲ. ಅಲ್ಲ, ನೀವು 40 ವರ್ಷದಿಂದ ಮಾಡಿದ್ರು ನೀವು ಈಗ ತೊಂದರೆ ಕೊಡ್ಕೊಂಡೇ ಬಂದಿದ್ದೀರಾ.
ಇನ್ನು ಇಷ್ಟು ವರ್ಷ ಆದ್ರೂ ಅವರು ಸರ್ಕಾರ ಕ್ರಮ ತಗೊಂಡಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಅದು ಸರ್ಕಾರ ನಮ್ಗೇನೋ ದಾರಿ ತೋರಿಸ್ಬೇಕು. ಯಾಕಂದ್ರೆ ನಮ್ಗೆ ಬಡವರು ಇದನ್ನ ಬಿಟ್ಟರೆ ಬೇರೆ ಗತಿ ಇಲ್ಲ. ಯಾವ ತರ ದಾರಿ ತೋರಿಸ್ಬೇಕು ಅಂತೀರಾ? ಇಲ್ಲ, ಇದೇ ವ್ಯಾಪಾರ ಸ್ವಲ್ಪ ಬಿಟ್ಟರೆ ಸಾಕು. ಇಲ್ಲಿ ಇವಾಗ ಬೇರೆ ಕಡೆ ಜಾಗ ಕೊಟ್ಟರೆ ಮಾಡ್ಕೊಳ್ಳಲ್ವಾ ನೀವು? ಬೇರೆ ಕಡೆ ಎಲ್ಲಿ ಕೊಡ್ತಾರೆ, ಎಲ್ಲಿ ಇವಾಗ ಎಲ್ಲದಕ್ಕೂ ಇವಾಗ ರಿಜಿಸ್ಟ್ರೇಷನ್ ನಿಮ್ದು ಲೈಸೆನ್ಸ್ ಏನಾದ್ರು ಮಾಡಿಸ್ಕೊಂಡಿರಾ ವ್ಯಾಪಾರಕ್ಕೆ? ಇದೆ ಇದೆ ಇದೆ. ಇವಾಗ ನಾಳೆ ಅಕಸ್ಮಾತ್ ಇವಾಗ ನಿಮ್ಗೆ ಏನಾದ್ರು ನೋಟಿಸ್ ಕಳ್ಸಿದಾರೆ ಸರ್ಕಾರ ಇಲ್ಲ, ಏನು ಕಳಿಸಿಲ್ಲ ಇನ್ನು. ಮಾರಬಾರ್ದು ಅಂತ ಹೇಳಕ್ಕೆ? ಅದು ಹೇಳಿದ್ರು, ಪೊಲೀಸ್ ಅವರು ಹೇಳಿದ್ರು. ಯಾವಾಗ ಹೇಳಿದ್ರು? ಒಂದು 3 ದಿವಸ ಮುಂಚೆ ಹೇಳಿದ್ರು. ಯಾವಾಗ ತೆಗಿತಾರಂತೆ, ತೆರವು ಮಾಡ್ತಾರಂತೆ? 1ನೇ ತಾರೀಕಿಂದ ಹೇಳಿದ್ರು. ಇವತ್ತು ಬಿಟ್ಟಿದ್ದಾರೆ, ದೇವ್ರ ಪುಣ್ಯ. ಈಗ ನಾಳೆ ಬಂದು ತೆರವು ಮಾಡಿದ್ರೆ ಏನ್ ಮಾಡ್ತೀರಾ? ಏನು ಮಾಡೋದು, ಅದೇ ದೇವ್ರ ಏನ್ ಮಾಡ್ತೀರಾ? ದೇವ್ರ ಗತಿ. ಸುಮ್ಮನೆ ಫೈನ್ ಕಟ್ತೀರಾ? ಆಮೇಲೆಲ್ಲ ಹಾಕಿರೋ ಬಂಡವಾಳ ಫೈನ್ ಕೇಳಿ ಏನು ಕಟ್ಟಲ್ಲ ನಾವು. ಅಲ್ಲ, ಅವ್ರು ಹಾಕಿ ಹಾಕ್ತಾರೆ. ಹಾಂ, ಅವ್ರು ಹಾಕಿ ಹಾಕ್ತಾರೆ. ಆಮೇಲೆ ಬಂಡವಾಳ ಹಾಕಿಲ್ಲ, ಬಂಡವಾಳನೂ ಹೋಗುತ್ತೆ. ಬಡವರಿಗೆ ಸಹಾಯ ಮಾಡಬೇಕು. ಇದನ್ನು ಬಿಟ್ಟರೆ ಬೇರೆ ಇದಿಲ್ಲ. ನಮ್ಗೆ ಇದೇ ಊಟ ಹಾಕೋದು. ಸ್ವಲ್ಪ ಹೆಲ್ಪ್ ಮಾಡಿ ಅಷ್ಟೇ. ಸರ್ಕಾರ ಕೇಳಲ್ಲ ಸರ್, ನಮ್ಗೇನೋ ಸರ್ಕಾರ ಹೆಲ್ಪ್ ಮಾಡ್ಬೇಕಾ, ಬಡವ್ರಿಗೆ ಹೆಲ್ಪ್ ಮಾಡ್ಬೇಕಾ. ದೊಡ್ಡವ್ರಿಗೆ ಅಂದ್ರೆ ಹೆಂಗೆ ಅವ್ರ ಜೀವನ ನಡೀತೆ, ಬಡವ್ರಿಗೆ ಇರಬೇಕಲ್ಲ. ಇದನ್ನು ಮಾಡಿದ್ರೆ ನಮಗೆ ಊಟ, ಇಲ್ಲಾಂದ್ರೆ ಇಲ್ಲ. ಆ ಥರ ಸರ್ಕಾರ ಸ್ವಲ್ಪ ಹೆಲ್ಪ್ ಮಾಡಬೇಕು ನಮಗೆ.